ಬೆಂಗಳೂರಲ್ಲಿ ತೆರೆದ ಚರಂಡಿ, ಗುಂಡಿ ರಸ್ತೆಗಳು ಹೀಗೆ ಅನೇಕ ಮೂಲಸೌಕರ್ಯದ ಸಮಸ್ಯೆಗಳು ಇರಬೇಕಾದ್ರೆ ಇಲ್ಲಿ ವಾಸಿಸುವುದು ಹೇಗೆ? ಇದೀಗ ಇಂತಹ ಪ್ರದೇಶಗಳಲ್ಲಿ ಮನೆಗಳಿಗೆ ಹೆಚ್ಚಿನ ಬಾಡಿಗೆ ಹೇಗೆ ನೀಡುವುದು ಎಂಬ ಪ್ರಶ್ನೆ ಎದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕೋರಮಂಗಲದಲ್ಲಿ 2 BHK ಮನೆಗೆ 70,000 ರು ಬಾಡಿಗೆ ಇದೆ. ಆದರೆ ಇಲ್ಲಿನ ರಸ್ತೆ ಚರಂಡಿಯನ್ನ ನೋಡಿದ್ರೆ ಇಷ್ಟೊಂದು ಬಾಡಿಗೆ ನೀಡುವುದರಲ್ಲಿ ಅರ್ಥವೇ ಇಲ್ಲ ಎಂದು ಲುಬ್ನಾ ಮಹೋತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಕೋರಮಂಗಲವು ತೆರೆದ ಒಳಚರಂಡಿ, ರಸ್ತೆ ಗುಂಡಿಗಳು ಮತ್ತು ಕೆಟ್ಟ ಸಂಚಾರ ವ್ಯವಸ್ಥೆ ಸೇರಿದಂತೆ ಹಲವಾರು ಸಮಸ್ಯೆಗಳಿಂದ ಕೂಡಿದೆ. ಇದರ ಹೊರತಾಗಿಯೂ ಈ ಪ್ರದೇಶದಲ್ಲಿನ ಫ್ಲಾಟ್ಗಳ ಬಾಡಿಗೆ 2 ಮಲಗುವ ಕೋಣೆ, ಹಾಲ್, ಅಡುಗೆ ಮನೆಗೆ 70,000 ರುವರೆಗೆ ಬಾಡಿಗೆ ಇದೆ. 2 BHKಗೆ 70,000. ಕೋರಮಂಗಲದಲ್ಲಿ ಇಷ್ಟೊಂದು ಬಾಡಿಗೆ ಕೇಳಲು ನಾಚಿಕೆ ಆಗಬೇಕು. ಇಲ್ಲಿನ ಟ್ರಾಫಿಕ್, ತೆರೆದ ಒಳಚರಂಡಿ ಮತ್ತು ಹಾಳಾದ ರಸ್ತೆಗಳಿವೆ. ಯಾವ ಕಾರಣಕ್ಕೆ ಇಷ್ಟು ಹಣವನ್ನು ಪಾವತಿಸುತ್ತಿದ್ದೇವೆ ಎಂದು ಮಲ್ಹೋತ್ರಾ ತಮ್ಮ ಎಕ್ಸ್‌ಪೋಸ್ಟ್‌ನಲ್ಲಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ತೆರೆದ ಚರಂಡಿ, ಗುಂಡಿ ರಸ್ತೆಗಳು ಹೀಗೆ ಅನೇಕ ಮೂಲಸೌಕರ್ಯದ ಸಮಸ್ಯೆಗಳು ಇರಬೇಕಾದ್ರೆ ಇಲ್ಲಿ ವಾಸಿಸುವುದು ಹೇಗೆ? ಇದೀಗ ಇಂತಹ ಪ್ರದೇಶಗಳಲ್ಲಿ ಮನೆಗಳಿಗೆ ಹೆಚ್ಚಿನ ಬಾಡಿಗೆ ಹೇಗೆ ನೀಡುವುದು ಎಂಬ ಪ್ರಶ್ನೆ ಎದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕೋರಮಂಗಲದಲ್ಲಿ 2 BHK ಮನೆಗೆ 70,000 ರು ಬಾಡಿಗೆ ಇದೆ. ಆದರೆ ಇಲ್ಲಿನ ರಸ್ತೆ ಚರಂಡಿಯನ್ನ ನೋಡಿದ್ರೆ ಇಷ್ಟೊಂದು ಬಾಡಿಗೆ ನೀಡುವುದರಲ್ಲಿ ಅರ್ಥವೇ ಇಲ್ಲ ಎಂದು ಲುಬ್ನಾ ಮಹೋತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಕೋರಮಂಗಲವು ತೆರೆದ ಒಳಚರಂಡಿ, ರಸ್ತೆ ಗುಂಡಿಗಳು ಮತ್ತು ಕೆಟ್ಟ ಸಂಚಾರ ವ್ಯವಸ್ಥೆ ಸೇರಿದಂತೆ ಹಲವಾರು ಸಮಸ್ಯೆಗಳಿಂದ ಕೂಡಿದೆ. ಇದರ ಹೊರತಾಗಿಯೂ ಈ ಪ್ರದೇಶದಲ್ಲಿನ ಫ್ಲಾಟ್ಗಳ ಬಾಡಿಗೆ 2 ಮಲಗುವ ಕೋಣೆ, ಹಾಲ್, ಅಡುಗೆ ಮನೆಗೆ 70,000 ರುವರೆಗೆ ಬಾಡಿಗೆ ಇದೆ. 2 BHKಗೆ 70,000. ಕೋರಮಂಗಲದಲ್ಲಿ ಇಷ್ಟೊಂದು ಬಾಡಿಗೆ ಕೇಳಲು ನಾಚಿಕೆ ಆಗಬೇಕು. ಇಲ್ಲಿನ ಟ್ರಾಫಿಕ್, ತೆರೆದ ಒಳಚರಂಡಿ ಮತ್ತು ಹಾಳಾದ ರಸ್ತೆಗಳಿವೆ. ಯಾವ ಕಾರಣಕ್ಕೆ ಇಷ್ಟು ಹಣವನ್ನು ಪಾವತಿಸುತ್ತಿದ್ದೇವೆ ಎಂದು ಮಲ್ಹೋತ್ರಾ ತಮ್ಮ ಎಕ್ಸ್‌ಪೋಸ್ಟ್‌ನಲ್ಲಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ತೆರೆದ ಚರಂಡಿ, ಗುಂಡಿ ರಸ್ತೆಗಳು ಹೀಗೆ ಅನೇಕ ಮೂಲಸೌಕರ್ಯದ ಸಮಸ್ಯೆಗಳು ಇರಬೇಕಾದ್ರೆ ಇಲ್ಲಿ ವಾಸಿಸುವುದು ಹೇಗೆ? ಇದೀಗ ಇಂತಹ ಪ್ರದೇಶಗಳಲ್ಲಿ ಮನೆಗಳಿಗೆ ಹೆಚ್ಚಿನ ಬಾಡಿಗೆ ಹೇಗೆ ನೀಡುವುದು ಎಂಬ ಪ್ರಶ್ನೆ ಎದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕೋರಮಂಗಲದಲ್ಲಿ 2 BHK ಮನೆಗೆ 70,000 ರು ಬಾಡಿಗೆ ಇದೆ. ಆದರೆ ಇಲ್ಲಿನ ರಸ್ತೆ ಚರಂಡಿಯನ್ನ ನೋಡಿದ್ರೆ ಇಷ್ಟೊಂದು ಬಾಡಿಗೆ ನೀಡುವುದರಲ್ಲಿ ಅರ್ಥವೇ ಇಲ್ಲ ಎಂದು ಲುಬ್ನಾ ಮಹೋತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಕೋರಮಂಗಲವು ತೆರೆದ ಒಳಚರಂಡಿ, ರಸ್ತೆ ಗುಂಡಿಗಳು ಮತ್ತು ಕೆಟ್ಟ ಸಂಚಾರ ವ್ಯವಸ್ಥೆ ಸೇರಿದಂತೆ ಹಲವಾರು ಸಮಸ್ಯೆಗಳಿಂದ ಕೂಡಿದೆ. ಇದರ ಹೊರತಾಗಿಯೂ ಈ ಪ್ರದೇಶದಲ್ಲಿನ ಫ್ಲಾಟ್ಗಳ ಬಾಡಿಗೆ 2 ಮಲಗುವ ಕೋಣೆ, ಹಾಲ್, ಅಡುಗೆ ಮನೆಗೆ 70,000 ರುವರೆಗೆ ಬಾಡಿಗೆ ಇದೆ. 2 BHKಗೆ 70,000. ಕೋರಮಂಗಲದಲ್ಲಿ ಇಷ್ಟೊಂದು ಬಾಡಿಗೆ ಕೇಳಲು ನಾಚಿಕೆ ಆಗಬೇಕು. ಇಲ್ಲಿನ ಟ್ರಾಫಿಕ್, ತೆರೆದ ಒಳಚರಂಡಿ ಮತ್ತು ಹಾಳಾದ ರಸ್ತೆಗಳಿವೆ. ಯಾವ ಕಾರಣಕ್ಕೆ ಇಷ್ಟು ಹಣವನ್ನು ಪಾವತಿಸುತ್ತಿದ್ದೇವೆ ಎಂದು ಮಲ್ಹೋತ್ರಾ ತಮ್ಮ ಎಕ್ಸ್‌ಪೋಸ್ಟ್‌ನಲ್ಲಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ತೆರೆದ ಚರಂಡಿ, ಗುಂಡಿ ರಸ್ತೆಗಳು ಹೀಗೆ ಅನೇಕ ಮೂಲಸೌಕರ್ಯದ ಸಮಸ್ಯೆಗಳು ಇರಬೇಕಾದ್ರೆ ಇಲ್ಲಿ ವಾಸಿಸುವುದು ಹೇಗೆ? ಇದೀಗ ಇಂತಹ ಪ್ರದೇಶಗಳಲ್ಲಿ ಮನೆಗಳಿಗೆ ಹೆಚ್ಚಿನ ಬಾಡಿಗೆ ಹೇಗೆ ನೀಡುವುದು ಎಂಬ ಪ್ರಶ್ನೆ ಎದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕೋರಮಂಗಲದಲ್ಲಿ 2 BHK ಮನೆಗೆ 70,000 ರು ಬಾಡಿಗೆ ಇದೆ. ಆದರೆ ಇಲ್ಲಿನ ರಸ್ತೆ ಚರಂಡಿಯನ್ನ ನೋಡಿದ್ರೆ ಇಷ್ಟೊಂದು ಬಾಡಿಗೆ ನೀಡುವುದರಲ್ಲಿ ಅರ್ಥವೇ ಇಲ್ಲ ಎಂದು ಲುಬ್ನಾ ಮಹೋತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಕೋರಮಂಗಲವು ತೆರೆದ ಒಳಚರಂಡಿ, ರಸ್ತೆ ಗುಂಡಿಗಳು ಮತ್ತು ಕೆಟ್ಟ ಸಂಚಾರ ವ್ಯವಸ್ಥೆ ಸೇರಿದಂತೆ ಹಲವಾರು ಸಮಸ್ಯೆಗಳಿಂದ ಕೂಡಿದೆ. ಇದರ ಹೊರತಾಗಿಯೂ ಈ ಪ್ರದೇಶದಲ್ಲಿನ ಫ್ಲಾಟ್ಗಳ ಬಾಡಿಗೆ 2 ಮಲಗುವ ಕೋಣೆ, ಹಾಲ್, ಅಡುಗೆ ಮನೆಗೆ 70,000 ರುವರೆಗೆ ಬಾಡಿಗೆ ಇದೆ. 2 BHKಗೆ 70,000. ಕೋರಮಂಗಲದಲ್ಲಿ ಇಷ್ಟೊಂದು ಬಾಡಿಗೆ ಕೇಳಲು ನಾಚಿಕೆ ಆಗಬೇಕು. ಇಲ್ಲಿನ ಟ್ರಾಫಿಕ್, ತೆರೆದ ಒಳಚರಂಡಿ ಮತ್ತು ಹಾಳಾದ ರಸ್ತೆಗಳಿವೆ. ಯಾವ ಕಾರಣಕ್ಕೆ ಇಷ್ಟು ಹಣವನ್ನು ಪಾವತಿಸುತ್ತಿದ್ದೇವೆ ಎಂದು ಮಲ್ಹೋತ್ರಾ ತಮ್ಮ ಎಕ್ಸ್‌ಪೋಸ್ಟ್‌ನಲ್ಲಿ ಹಂಚಿಕೊಂಡಿದ್ದಾರೆ.